ಭೂಮಿ ಮೇಲೆ 100% ಸ್ಯಾಟಿಸ್ಫೈಡ್ ಜೀವನ ಯಾರ್ದಿದೆ? ನಂದು, ನಿಮ್ದು, ಯಾರ್ದು? ನಿಮ್ಮ ಹತ್ರ ಉದ್ಧಾರ ಆಗಕ್ಕೆ ಏನಾದ್ರೂ ಫಾರ್ಮುಲಾ ಇದೆಯಾ? ಆಗಿ ಹೋಗಿರೋ ಇನ್ಸಿಡೆಂಟ್ಗಳು ತುಂಬಾ ಕಾಡ್ತಿದ್ರೆ ಏನ್ ಮಾಡ್ಬೇಕು? ಆಸ್ ಅ ಪರ್ಸನ್ ಇದನ್ನ ಫೇಸ್ ಮಾಡಿ ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ? ಈ ತರ ಡೌಟ್ಸ್ ಗಳು ನಂಗೊಬ್ಬನಿಗೆ ಅಲ್ಲ, ಎಲ್ಲರಿಗೂ ಕಾಡುತ್ತೆ. ನಾನು 5ನೇ ಕ್ಲಾಸಲ್ಲಿ ಇದ್ದಾಗ ಒಂದು ಕೋಟ್ ಕೇಳಿದ್ದು ಈಗ್ಲೂ ನೆನಪಿದೆ. ಚಿಕ್ಕ ಚಿಕ್ಕ ಕೆಲಸಗಳಿಂದ ಮಹಾನತೆ ಲಭಿಸುತ್ತದೆ, ಆದರೆ ಮಹಾನತೆ ಎಂದೂ ಚಿಕ್ಕದಲ್ಲ. ಅದು ಆ ದಿನಕ್ಕೆ ಬರೀ ಕೋಟ್ ಆಗಿತ್ತು, ಆದ್ರೆ ಈಗ ರಿಯಲ್ ಅನ್ಸುತ್ತೆ. ನೀವು ಮಾಡೋ ಕೆಲಸದಲ್ಲಿ ಏನಾದ್ರೂ ಇಂಪ್ರೂವ್ ಮಾಡಬೇಕು ಅಂತ ಅನಿಸ್ತಿದ್ರೆ ಯಾವ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಮಾಡೋ ಕೆಲಸದಲ್ಲಿ 1% ಇಂಪ್ರೂವ್ ಆದ್ರೆ ಸಾಕು. ಒಂದು ದಿನಕ್ಕೆ ಅದು ಚಿಕ್ಕದೆ, ಆದ್ರೆ 1 ವರ್ಷ ಅದನ್ನೇ ಮಾಡ್ತಾ ಹೋದ್ರೆ ನೀವು 37% ಬೆಟರ್ ಆಗಿ ಬದಲಾಗಿರ್ತೀರಾ. ಜೇಮ್ಸ್ ಕ್ಲಿಯರ್ ಇದನ್ನ ಎಷ್ಟು ಚೆನ್ನಾಗಿ ಕತೆ ಮುಖಾಂತರ ಹೇಳಿದ್ದಾರೆ ಅಂದ್ರೆ, ಸ್ಮಾಲ್ ಹ್ಯಾಬಿಟ್ಸ್ ನ ಎಷ್ಟು ಕನ್ಸಿಸ್ಟೆಂಟ್ ಆಗಿ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಿರೋ ಅಷ್ಟೇ ದೊಡ್ಡ ಗೆಲುವು ನಿಮ್ದಾಗತ್ತೆ. ನೀವು ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಂದ್ರೆ ಅಟೋಮಿಕ್ ಹ್ಯಾಬಿಟ್ಸ್ ಅನ್ನೋ ಬುಕ್ಕು ಇಸ್ ದ ರೈಟ್ ಚಾಯ್ಸ್. ಏನ್ ಕಲಿಬಹುದು ಈ ಬುಕ್ಕಿಂದ? ಒಂದು ಚಿಕ್ಕ ಟ್ಯೂನಿಂಗ್ ಹ್ಯಾಬಿಟ್ಸ್ ಅಲ್ಲಿ ನಿಮ್ಮ ಲೈಫ್ಗೆ ಎಷ್ಟು ದೊಡ್ಡ ಡಿಫರೆನ್ಸ್ ಮಾಡುತ್ತೆ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಯಾವ್ಯಾವ ವಿಷಯಗಳಲ್ಲಿ ಕಾಂಪ್ರಮೈಸ್ ಆಗಿದ್ದೀವಿ ಅಂತ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಹೌ ಅ ಚೇಂಜ್ಡ್ ಹ್ಯಾಬಿಟ್ ಕ್ಯಾನ್ ಮೇಕ್ ಯು ಆರ್ ಬ್ರೇಕ್ ಯು. ಇಟ್ಸ್ ಅಬೌಟ್ ಬಿಕಮಿಂಗ್ ದ ಕೈಂಡ್ ಆಫ್ ಪರ್ಸನ್ ಹೂ ನ್ಯಾಚುರಲಿ ನೀಡ್ ಇಟ್ ಸೊಸೈಟಿಗೆ. ಬುಕ್ ಓದ್ತಾ ನಿಮ್ಗೆ ತುಂಬಾ ಇಂಟರ್ನಲ್ ಫೈಟ್ಸ್ ಆಗುತ್ತೆ, ಯಾಕಂದ್ರೆ ಜೇಮ್ಸ್ ಕ್ಲಿಯರ್ ಆ ವ್ಯಕ್ತಿ ಅದನ್ನ ಹೇಳೋದಲ್ಲದೆ ಸೈಂಟಿಫಿಕ್ ರೀಸನ್ ಕೊಟ್ಟು ತುಂಬಾ ಕನ್ಫ್ಯೂಷನ್ಸ್ ನ ಅಲ್ಲಲ್ಲೇ ಕ್ಲಿಯರ್ ಮಾಡ್ತಾ ಹೋಗಿದ್ದಾರೆ. ಸ್ಟ್ರಗಲ್ ಆಫ್ ಲೈಫ್ ಎಲ್ಲಾರ್ಗೂ ಬೇರೆ ಬೇರೆ, ಹಾಗೆ ಸೊಲ್ಯೂಷನ್ ಹುಡ್ಕೊಳ್ಳೋದು ನಮ್ ಕೈಯಲ್ಲಿದೆ. ದ ಬೆಸ್ಟ್ ಬುಕ್ ಅಂಡ್ ಅ ಬ್ಲೂ ಪ್ರಿಂಟ್ ಆಫ್ ಲೈಫ್. ಐ ಫೀಲ್ ಐ ರೆಡ್ ಇಟ್ ಲೇಟ್, ದಿ ಅಟೋಮಿಕ್ ಹ್ಯಾಬಿಟ್ಸ್. ನಾನು ಇದನ್ನ ಓದಿದ್ದು ಒಂದು ಬ್ಯಾಡ್ ಹ್ಯಾಬಿಟ್ ನ ಕಂಟ್ರೋಲ್ ಮಾಡೋದಕ್ಕೆ. ಹೆಲ್ಪ್ ಆಗ್ತಿದ್ಯಾ? ಸ್ಟಿಲ್ ಟ್ರೈಯಿಂಗ್, ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಬಿಡಲ್ಲ. ಯಾರ್ಯಾರು ದೊಡ್ಡ ವ್ಯಕ್ತಿತ್ವನ ನೋಡಿ ಅವರಂಗೆ ನಾವು ಆಗ್ಬೇಕು ಅಂತ ಅನ್ಕೋತೀವೋ ಅವರೆಲ್ಲ ಒಂದಲ್ಲ ಒಂದ್ ರೀತಿ ಬುಕ್ ಓದೋ ಪ್ರಾಕ್ಟೀಸ್ ಇಂದಾನೆ ಲೈಫ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಹೋಗಕ್ಕೂ ಮುಂಚೆ ಈ ಚಾನೆಲ್ ನ ನಾನು ತುಂಬಾ ವಿಷಯಗಳ ಬಗ್ಗೆ ಹೇಳಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ನಿಮ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮಲ್ಲಿ ಯಾರಿಗಾದ್ರೂ ಓದೋ ಕ್ಯೂರಿಯಾಸಿಟಿ ಇದ್ರೆ, ಇಲ್ಲ ಯಾವ ಬುಕ್ ಓದ್ಬೇಕು ಅಂತ ಗೊತ್ತಿಲ್ಲ ಅನ್ನೋರಿಗೆ ಶೇರ್ ಮಾಡಿ. ಮತ್ತೆ ಬೇರೆ ವಿಡಿಯೋಸ್ಗಳ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡಿ ನಿಮ್ಮ ಅನಿಸಿಕೆ ತಿಳಿಸಿ. ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಕತೆ, ಗೀತೆ ಮತ್ತು ಕವಿತೆಗಳು ತುಂಬಾ ಬರೋದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.